ಪಾಕಿಸ್ತಾನದ ಕ್ಷಿಪಣಿಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇನ್ನು ಶ್ರೀನಗರದ ದಾಲ್ ಸರೋವರದಲ್ಲಿ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿದೆ. ಪಾಕಿಸ್ತಾನದ ಕ್ಷಿಪಣಿಯನ್ನ ಹೊಡೆದುರುಳಿಸಿದ ಭಾರತೀಯ ಸೇನೆ ಶ್ರೀನಗರದ ದಾಲ್ ಸರೋವರದಲ್ಲಿ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿದೆ. ಕ್ಷಿಪಣಿಯ ಹೊಡೆತದ ಶಬ್ದಕ್ಕೆ ಸ್ಥಳೀಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಪಾಕಿಸ್ತಾನದ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆಯೇ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಪ್ರಪಂಚದಾದ್ಯಂತ ಕಳವಳ ಕೂಡ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಇನ್ನು ಪಾಕಿಸ್ತಾನದ ಕ್ಷಿಪಣಿ ಹೇಗಿದೆ? ಪಾಕಿಸ್ತಾನದ ಕ್ಷಿಪಣಿಯನ್ನ ಹೊಡೆದುರುಳಿಸಿದಂತಹ ನಮ್ಮ ಭಾರತೀಯ ಸೇನೆ, ಅದರ ಅವಶೇಷಗಳು ಕೂಡ ದಾಲ್ ಸರೋವರದಲ್ಲಿ ಪತ್ತೆಯಾಗಿರುವಂಥದ್ದು. ಪತ್ತೆಯಾದಂತಹ ಅವಶೇಷಗಳು ಹೇಗಿದೆ ಅನ್ನೋದನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಪಾಕಿಸ್ತಾನದ ಕ್ಷಿಪಣಿಯನ್ನ ನಮ್ಮ ಭಾರತೀಯ ಸೇನಾಪಡೆ ಹೊಡೆದುರುಳಿಸಿದೆ. ಶ್ರೀನಗರದ ದಾಲ್ ಸರೋವರದಲ್ಲಿ ಸಿಕ್ಕಂತಹ ಅವಶೇಷಗಳಾಗಿದೆ. बस था बजे तुले सर शाह साहब आप नेहरू बाग से हैं? हाँ आप नेहरू आप जल्दी करो। ಭಾರತ ಮತ್ತು ಪಾಕಿಸ್ತಾನ ಉದ್ವಿಗ್ನತೆಯ ನೇರ ನವೀಕರಣವನ್ನ ನೀವು ನೋಡಬಹುದಾಗಿದೆ. ಗಡಿ ಉದ್ವಿಗ್ನತೆಯ ನಡುವೆ ಶ್ರೀನಗರದಲ್ಲಿ ಜೋರಾಗಿ ಸ್ಫೋಟಗೊಂಡಂತಹ ನಂತರ ಕ್ಷಿಪಣಿಯಂತಹ ಒಂದು ವಸ್ತು ಅವಶೇಷಗಳು ಕೂಡ ಪತ್ತೆಯಾಗಿರುವಂಥದ್ದು, ದಾಲ್ ಸರೋವರಕ್ಕೆ ಬಿದ್ದಿರುವಂಥದ್ದು. ಅದರ ಒಂದು ನೇರ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಿರಂತರ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಎರಡೂ ದೇಶಗಳು ಕೂಡ ಯುದ್ಧದ ಅಂಚಿನಲ್ಲಿ ನಿಂತಿರುವಂಥದ್ದು. ಅಘೋಷಿತ ಯುದ್ಧದ ಅಂಚಿನಲ್ಲಿ ನಿಂತಹ ಪಾಕ್ ಮತ್ತು ಭಾರತ ಗಡಿಯಲ್ಲಿಯೂ ಕೂಡ ಉದ್ವಿಗ್ನತೆ ಮುಂದುವರೆದಿದೆ. ಇನ್ನು ಭಾರತದ ಹಲವು ನಗರಗಳ ಮೇಲೆ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಇದಕ್ಕೆ ಭಾರತೀಯ ಸೇನೆಯೂ ಕೂಡ ಸೂಕ್ತವಾದಂತಹ ಪ್ರತ್ಯುತ್ತರವನ್ನ ನೀಡ್ತಾ ಇದೆ. ಜಮ್ಮು ಮತ್ತು ಶ್ರೀನಗರದಿಂದ ಪಠಾಣ್ಕೋಟ್ ಮತ್ತು ಪೋಖ್ರಾನ್ವರೆಗೂ ಪಾಕಿಸ್ತಾನದ ಡ್ರೋನ್ ದಾಳಿಯ ಪ್ರಯತ್ನವನ್ನ ಭಾರತೀಯ ಸೇನೆ ವಿಫಲಗೊಳಿಸಿರುವಂಥದ್ದು. ಇನ್ನು ಭಾರತದ ದಾಳಿಯ ಬಳಿಕವೂ ಕೂಡ ಪಾಕ್ ಸೇನೆ ಅಟ್ಟಹಾಸವನ್ನ ಮೆರಿತಾ ಇದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕ್ ಡ್ರೋನ್ ದಾಳಿಯನ್ನ ಮಾಡಿದೆ. ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ. ಇನ್ನು ಪಾಕಿಸ್ತಾನ ಡ್ರೋನ್ ಅನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಜೈಸಲ್ಮೇರ್ನಲ್ಲಿ ಪಾಕ್ ಡ್ರೋನ್ ಅವಶೇಷ ಪತ್ತೆಯಾಗಿರುವಂಥದ್ದು. ಶ್ರೀನಗರದ ಏರ್ಪೋರ್ಟ್ನಲ್ಲಿ ಪಾಕ್ ಡ್ರೋನ್ ನಾಶ ಮಾಡಲಾಗಿದೆ. ಶ್ರೀನಗರದ ಏರ್ಪೋರ್ಟ್ನಲ್ಲಿ ಪಾಕ್ ಡ್ರೋನ್ ನಾಶಗೊಳಿಸಿದೆ ಭಾರತೀಯ ಸೇನಾಪಡೆ. ಶ್ರೀನಗರದ ಏರ್ಪೋರ್ಟ್ ಬಳಿ ಭಾರೀ ಸ್ಫೋಟದ ಶಬ್ದ ಕೇಳಿ ಬಂದಿತ್ತು. ಇದರಿಂದ ಅಲ್ಲಿದ್ದಂತಹ ಪ್ರಯಾಣಿಕರು ಆತಂಕಕ್ಕೊಳಗಾಗಿದ್ರು, ಸಿಬ್ಬಂದಿಗಳು ಬೆಚ್ಚಿ ಬಿದ್ದಿದ್ರು. ಶ್ರೀನಗರದ ಏರ್ಪೋರ್ಟ್ನಲ್ಲಿ ಪಾಕ್ ಡ್ರೋನ್ ನಾಶ ಆಗಿರುವಂಥದ್ದು. ಪಾಕ್ ಡ್ರೋನ್ ಧ್ವಂಸಗೊಳಿಸಿದೆ ಭಾರತೀಯ ಸೇನೆ. ಪಾಕಿಸ್ತಾನಕ್ಕೆ ಪದೇ ಪದೇ ಮುಟ್ಟಿ ನೋಡಿಕೊಳ್ಳುವಂತಹ ಎದುರೇಟುಗಳನ್ನ ನೀಡ್ತಾ ಇದ್ರೂ ಕೂಡ ಪಾಕಿಸ್ತಾನ ತನ್ನ ಅಟ್ಟಹಾಸವನ್ನ ಮುಂದುವರಿಸ್ತಾ ಇರುವಂಥದ್ದು. ಶ್ರೀನಗರದ ಏರ್ಪೋರ್ಟ್ನ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಇನ್ನು ಸ್ಫೋಟ ಆಗಿರುವಂಥದ್ದು. ಸ್ಫೋಟದ ಶಬ್ದವನ್ನ ಕೇಳಿ ಶ್ರೀನಗರದ ಏರ್ಪೋರ್ಟ್ನಲ್ಲಿದ್ದಂತಹ ಸಿಬ್ಬಂದಿಗಳು ಹಾಗೆ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ಭಾರತದ 32ಕ್ಕೂ ಹೆಚ್ಚು ಏರ್ಪೋರ್ಟ್ಗಳಿಗೆ 32 ಏರ್ಪೋರ್ಟ್ಗಳಿಗೆ ಒಂದು ವಿಮಾನ ಹಾರಾಟ ರದ್ದು ಮಾಡಲಾಗಿರುವಂಥದ್ದು. ವಿಮಾನ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಒಂದು ಕಡೆ ನೋಡೋದಾದ್ರೆ, ಇನ್ನು ಪಾಕ್ ಡ್ರೋನ್ ಧ್ವಂಸಗೊಳಿಸಿದಂತಹ ಭಾರತ ಸೇನೆ, ಆ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಭಾರತೀಯ ಸೇನೆ ಯಾವ ರೀತಿ ಪಾಕ್ನ ಡ್ರೋನ್ ಅನ್ನ ಧ್ವಂಸಗೊಳಿಸಿದೆ. ಒಂದು ಕಡೆ ಏರ್ಪೋರ್ಟ್ನ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಾ, ಇನ್ನೊಂದು ಕಡೆ ಧ್ವಂಸವಾದಂತಹ ಸ್ಥಳವನ್ನ ನೋಡ್ತಾ ಇದ್ದೀರಾ. ಧ್ವಂಸವಾದಂತಹ ಸ್ಥಳ ಎಷ್ಟು ಆಳವಾಗಿ ಹೋಗಿದೆ. ಇನ್ನು ಪಾಕ್ನ ಡ್ರೋನ್
ಅವಶೇಷಗಳು ಕೂಡ ಪತ್ತೆಯಾಗಿರುವಂಥದ್ದು ಗಮನಿಸಬಹುದಾಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಪಠಾನ್ಕೋಟ್ನಲ್ಲೂ ಕೂಡ ಪಾಕ್ನಿಂದ ಡ್ರೋನ್ ದಾಳಿ ಯತ್ನ ಆಗಿರುವಂಥದ್ದು. ಆ ಒಂದು ಯತ್ನವನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಆ ಒಂದು ಯತ್ನವನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಪಾಕಿಸ್ತಾನದ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ನೀಡ್ತಾ ಇದೆ ಭಾರತ. ಈ ಹಿನ್ನೆಲೆಯಲ್ಲಿ ಪಠಾನ್ಕೋಟ್ನ ಮಾರುಕಟ್ಟೆ ಸಂಪೂರ್ಣ ಬಂದ್ ಆಗಿದೆ. ಜನರು ಮನೆಯಿಂದ ಹೊರಬರದಂತೆ ಸೇನೆಯಿಂದ ಸೂಚನೆಯನ್ನ ಕೂಡ ನೀಡಲಾಗಿದೆ. ಪಠಾನ್ಕೋಟ್ನಲ್ಲೂ ಪಾಕ್ನಿಂದ ಡ್ರೋನ್ ದಾಳಿ ಯತ್ನ ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನದ ಡ್ರೋನ್ಗಳನ್ನ ಭಾರತೀಯ ಸೇನೆ ಹೊಡೆದು ಉರುಳಿಸ್ತಾ ಇದೆ. ಪಾಕಿಸ್ತಾನದ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ನೀಡ್ತಾ ಇದೆ ಭಾರತ ಕ್ಷಣ ಕ್ಷಣಕ್ಕೂ ಕೂಡ. ಈ ಹಿನ್ನೆಲೆಯಲ್ಲಿ ಪಠಾನ್ಕೋಟ್ನ ಮಾರುಕಟ್ಟೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಪಠಾನ್ಕೋಟ್ನ ಮಾರ್ಕೆಟ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುವಂಥದ್ದು. ಭಾರತದ ಗಡಿ ಪ್ರದೇಶಗಳಲ್ಲಿ ಈಗಾಗಲೇ ಸಾಕಷ್ಟು ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಪಾಕಿಸ್ತಾನದ ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿದೆ. ಇನ್ನು ಸ್ಥಳಕ್ಕೆ ಭಾರತೀಯ ಸೇನಾ ಪಡೆ ಹೋಗಿರುವಂಥದ್ದು, ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಹಾಗೆ ಜನರು ಸುರಕ್ಷಿತವಾಗಿರಬೇಕು ಅಂದರೆ ತಮ್ಮ ಮನೆಗಳಿಂದ ಆಚೆ ಬರಬಾರ್ದು ಎನ್ನುವಂತಹ ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ಬಾಲ್ಕನಿ ಆಗಿರಬಹುದು, ಟೆರೆಸ್ ಮೇಲಾಗಿರ್ಬೋದು, ನಿಲ್ಲಬಾರ್ದು. ಇನ್ನು ಈ ಕುರಿತಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಮುನ್ನೆಚ್ಚರಿಕೆ ವಹಿಸಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಈಗಾಗಲೇ ಶಾಲಾ ಕಾಲೇಜು ಮಕ್ಕಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಪಠಾನ್ಕೋಟ್ನಲ್ಲೂ ಕೂಡ ಪಾಕ್ ಡ್ರೋನ್ ದಾಳಿ ಯತ್ನವನ್ನು ಮಾಡಿರುವಂಥದ್ದು. ಡ್ರೋನ್ ದಾಳಿ ಯತ್ನ ಮಾಡಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ನೋಡಬಹುದಾಗಿದೆ. ಇನ್ನು ಭಾರತದ ಶೆಲ್ ದಾಳಿಗೆ ಭಯೋತ್ಪಾದಕರ ನೆಲೆ ಧ್ವಂಸವಾಗಿದೆ. ಲೈನ್ ಆಫ್ ಕಂಟ್ರೋಲ್ನಲ್ಲಿ ಭಾರತೀಯ ಸೇನೆ ದಾಳಿಯನ್ನ ಮಾಡಿದೆ. ಶೆಲ್ ದಾಳಿಯನ್ನ ಉಗ್ರರ ಅಡಗುತಾಣಗಳನ್ನು ಧ್ವಂಸಗೊಳಿಸಿದೆ ಭಾರತ. ಭಾರತದ ಶೆಲ್ ದಾಳಿಗೆ ಭಯೋತ್ಪಾದಕರ ನೆಲೆ ಧ್ವಂಸವಾಗಿದೆ. ಉಗ್ರರ ನೆಲೆಗಳನ್ನ ಗುರಿಯಾಗಿಸಿ ಎಲ್ಒಸಿಯಲ್ಲಿ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಭಾರತೀಯ ಸೇನೆ ಶೆಲ್ ದಾಳಿಯನ್ನ ನಡೆಸಿ ಉಗ್ರರ ಅಡಗುತಾಣಗಳನ್ನು ಧ್ವಂಸಗೊಳಿಸಿದೆ. ಇದಕ್ಕಿಂತ ಮುಂಚೆ ಹೇಳ್ತಾ ಇದ್ವಿ, 21 ಉಗ್ರರ ನೆಲೆಗಳಿರುವಂಥದ್ದು, ಅದನ್ನ ಪತ್ತೆ ಹಚ್ಚಿತ್ತು ಭಾರತೀಯ ಗುಪ್ತಚರ ಇಲಾಖೆ. ಗುಪ್ತಚರ ಇಲಾಖೆಯ ಮಾಹಿತಿಯ ಮೇರೆಗೆ ಸ್ಯಾಟಲೈಟ್ ಮೂಲಕ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಲು ಒಂದು ಟಾರ್ಗೆಟ್ ಅನ್ನ, ಮುಹೂರ್ತವನ್ನ ಕೂಡ ಫಿಕ್ಸ್ ಮಾಡಿತ್ತು ಭಾರತೀಯ ಸೇನೆ. ಅದರಂತೆ ಮೊದಲ ಒಂದು ಹಂತದಲ್ಲಿ ಮೇ 7ನೇ ತಾರೀಕು 9 ಉಗ್ರರ ತಾಣಗಳನ್ನು ಉಡೀಸ್ ಮಾಡಿತ್ತು. ಆನಂತರ ಎಲ್ಲೆಲ್ಲಿ ಮತ್ತೆ ಪತ್ತೆ ಹಚ್ಚಿತ್ತು. ಈಗ ಎಲ್ಒಸಿಯಲ್ಲೂ ಕೂಡ ಭಾರತೀಯ ಸೇನೆ ಶೆಲ್ ದಾಳಿಯನ್ನ ನಡೆಸಿ ಉಗ್ರರ ಒಂದು ಅಡಗುತಾಣಗಳನ್ನು ಧ್ವಂಸಗೊಳಿಸಿದೆ. ಉಗ್ರರ ಅಡಗುತಾಣಗಳನ್ನು ಧ್ವಂಸಗೊಳಿಸಿದಂತಹ ಒಂದು ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ. ಇಲ್ಲೇ ಅವರು ಟ್ರೈನಿಂಗ್ ಅನ್ನ ಪಡಿತಾ ಇದ್ದದ್ದು, ಇಲ್ಲೇ ಅವರು ಇರ್ತಾ ಇದ್ದಿದ್ದು, ಉಗ್ರ ಚಟುವಟಿಕೆಗಳನ್ನು ಮಾಡೋಕೆ ಇಲ್ಲೇ ಇರ್ತಾ ಇದ್ರು. ಹೀಗಾಗಿ ನರಿಗಳು ಹೊಂಚು ಹಾಕುತ್ತಿದ್ದಂತಹ ನರಿಯ ಒಂದು ಬಿಡಾರವನ್ನೇ ಧ್ವಂಸ ಮಾಡಿದೆ ನಮ್ಮ ಭಾರತೀಯ ಸೇನೆ. ಪಾಪಿ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೂಡ ಎದುರಾಗ್ತಾ ಇದೆ. ಈ ಬಗ್ಗೆಯೂ ಕೂಡ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಇನ್ನು ಭಾರತದ ಶೆಲ್ ದಾಳಿಗೆ ಭಯೋತ್ಪಾದಕರ ನೆಲೆಯನ್ನ ಧ್ವಂಸ ಮಾಡಿದೆ. ಪಾಪಿ ಪಾಕಿಸ್ತಾನಕ್ಕೆ ಮತ್ತೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ದಾಳಿಯನ್ನ ಮಾಡ್ತಾ ಇದೆ, ಇನ್ನೊಂದು ಕಡೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ದಾಳಿಯನ್ನ ಮಾಡ್ತಾ ಇದೆ. ಬಲೂಚಿಸ್ತಾನದ 39 ಕಡೆ ಬಲೂಚ್ ಸೇನೆಯಿಂದ ದಾಳಿಯನ್ನ ಮಾಡಲಾಗ್ತಾ ಇರುವಂಥದ್ದು. ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯಿಂದ ದಾಳಿಯನ್ನ ಮಾಡಲಾಗ್ತಾ ಇದೆ. ಪಾಕ್ ಸೇನೆಯ ಮೇಲೆ ದಾಳಿ ಮಾಡ್ತಾ ಇದೆ ಬಲೂಚ್ ಆರ್ಮಿ.
ಪ್ರತ್ಯೇಕ ದೇಶಕ್ಕಾಗಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಪ್ರತ್ಯೇಕವಾದಂತಹ ದೇಶ ಬೇಕು, ಪಾಪಿ ಪಾಕಿಸ್ತಾನಕ್ಕೆ ಇದೀಗ ಶಾಕ್ ಮೇಲೆ ಶಾಕ್ ನೀಡ್ತಾ ಇರುವಂಥದ್ದು. ಮುಂದೆ ಭಾರತ, ಹಿಂದೆ ಬಲೂಚಿಸ್ತಾನ, ಪಾಕಿಸ್ತಾನದ ಸ್ಥಿತಿ ಅಧೋಗತಿ. ಹಿಂದೂಸ್ತಾನವನ್ನ ಕೂಡ ಎದುರಾಕೊಂಡಿದೆ, ಆ ಕಡೆ ಬಲೂಚಿಸ್ತಾನವನ್ನ ಕೂಡ ಎದುರಾಕೊಂಡಿದೆ ಈ ಪಾಪಿ ಪಾಕಿಸ್ತಾನ. ಹಿಂದೆಯೂ ಹೋಗೋಕ್ಕಾಗಂಗಿಲ್ಲ, ಮುಂದೆಯೂ ಹೋಗೋಕ್ಕಾಗಂಗಿಲ್ಲ. ಇನ್ನೇನು ಪಾತಾಳಕ್ಕೆ ಇಳಿಯೋದೊಂದೇ ಬಾಕಿ ಇರುವಂಥದ್ದು. ಪಾತಾಳಕ್ಕೆ ಕಳಿಸುವಂತಹ ಕಾರ್ಯವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಅದರ ಜೊತೆಗೆ ಇದು ಒಂದು ಒಳ್ಳೆ ಟೈಮು ಅಂತ ಅಂದ್ಕೊಂಡು ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಕೂಡ ಪಾಕಿಸ್ತಾನದ ಮೇಲೆ ದಂಡೆತ್ತಿ ಬರ್ತಾ ಇರುವಂಥದ್ದು. ಪಾಕಿಸ್ತಾನದ ಮೇಲೆ ಒಂದು 39 ಕಡೆ ದಾಳಿಯನ್ನು ಮಾಡಿರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಪ್ರತ್ಯೇಕವಾದಂತಹ ದೇಶ ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇತ್ತು. ಆದರೆ ಪಾಕಿಸ್ತಾನ ಇದಕ್ಕೆ ನಕಾರವನ್ನು ಎತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಬಲೂಚಿಸ್ತಾನ, ಇನ್ನೊಂದು ಕಡೆ ಹಿಂದೂಸ್ತಾನ, ಎರಡರ ಮಧ್ಯೆ ಇದೀಗ ಸಿಕ್ಕಾಕಿಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇರೋದು ಪಾಕಿಸ್ತಾನದ ಸ್ಥಿತಿ ನಿಜಕ್ಕೂ ಕೂಡ ಒಂದು ಅತಂತ್ರ ಸ್ಥಿತಿಯಲ್ಲಿ ಇರುವಂಥದ್ದು. ತ್ರಿಶಂಕು ಸ್ಥಿತಿ ಅಂತಾನೆ ಹೇಳ್ಬೋದು. ಆ ಕಡೆ ಬಲೂಚಿಸ್ತಾನವನ್ನ ಕೂಡ ಎದುರಿಸಬೇಕಾಗತ್ತೆ, ಈ ಕಡೆ ಇಂಡಿಯಾವನ್ನ, ಹಿಂದೂಸ್ತಾನವನ್ನ ಕೂಡ ಎದುರಿಸಬೇಕಾಗತ್ತೆ. ಪಾಕಿಸ್ತಾನದಲ್ಲಿ ಈಗಾಗಲೇ ಜನರು ಕೂಡ ದಂಗೆ ಹೇಳ್ತಾ ಇದ್ದಾರೆ. ಒಂದು ಕಡೆ ಇಮ್ರಾನ್ ಖಾನ್ನ ಹೊರಗಡೆ ತಗೊಂಡು ಬನ್ನಿ, ಜೈಲಿಂದ ಬಿಡುಗಡೆ ಮಾಡಿ ಅಂತ ಇಮ್ರಾನ್ ಖಾನ್ ಬೆಂಬಲಿಗರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ಜನರನ್ನ ಕೂಡ ಸುಧಾರಿಸಬೇಕಾಗಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನದ ಸ್ಥಿತಿ ಅಧೋಗತಿ. ಭಾರತವನ್ನ ಕೆಣಕಿ ಪಾಪಿ ಪಾಕಿಸ್ತಾನಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೆಟ್ರೋಲ್ ಬಂಕ್ ಮೇಲೆ ಭಾರತ ದಾಳಿ ಮಾಡುವಂತಹ ಭೀತಿ ಎದುರಾಗಿದೆ. ಬಹುತೇಕ ಪೆಟ್ರೋಲ್ ಬಂಕ್ ಬಂದ್ ಮಾಡಿದೆ ಪಾಕ್. ತಕ್ಷಣ ಎಲ್ಲಾ ಬಂದ್ ಕ್ಲೋಸ್ಗೆ ಪಾಕ್ ಸರ್ಕಾರ ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ಭಾರತವನ್ನ ಕೆಣಕಿ ಪಾಪಿ ಪಾಕಿಸ್ತಾನಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಅನ್ಕೊಳ್ತಾ ಇರುತ್ತೆ, ಯಾಕಾದ್ರೂ ಕೆಣಕಿದ್ವೋ, ಯಾಕಾದ್ರೂ ಧರ್ಮವನ್ನ ಕೇಳಿದ್ವೋ, ಯಾಕಾದ್ರೂ ಪ್ಯಾಂಟ್ ಬಿಚ್ಚಿಸಿದ್ವೋ. ಆದ್ರೆ ಪ್ಯಾಂಟ್ ಬಿಚ್ಚಿಸಿದ್ದಕ್ಕೆ ಪ್ಯಾಂಟ್ ಒದ್ದೆ ಆಗುವಂತೆ ಒಂದು ಉತ್ತರವನ್ನ ನೀಡ್ತಾ ಇರುವಂಥದ್ದು ನಮ್ಮ ಭಾರತೀಯ ಸೇನೆ ಅಂತಾನೆ ಹೇಳ್ಬೋದು. ಭಾರತವನ್ನ ಕೆಣಕಿ ಪದೇ ಪದೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇತ್ತು. ಕೊನೆಗೂ ಕೂಡ ಪಾಕಿಸ್ತಾನದ ಸ್ಥಿತಿಯನ್ನ ಅಧೋಗತಿಯಾಗಿ ಮಾಡಲೇಬೇಕು, ಪಾಕಿಸ್ತಾನವನ್ನ ಪಾತಾಳಕ್ಕೆ ನೂಕಲೇಬೇಕು ಅಂತ ಈಗಾಗಲೇ ಭಾರತ ಒಂದು ಶಪಥವನ್ನ ಮಾಡಿರುವಂಥದ್ದು. ಅದು ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಈ ಸೇಡಿನ ಶಪಥವನ್ನ ಮಾಡಿದಂತಹ ನಮ್ಮ ಭಾರತೀಯ ಸೇನೆ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರದ ಮೂಲಕ ಯಶಸ್ವಿಯಾಗ್ತಾ ಇದ್ದಾರೆ. ಇದು ಅಭಿನಂದಿಸುವಂತಹ ಸಮಯ ಆಗಿರುವಂಥದ್ದು. ಅದರಂತೆಯೇ ನಾವು ಕೂಡ ಸುರಕ್ಷಿತವಾಗಿರಬೇಕಾಗತ್ತೆ. ಭಾರತೀಯ ಸೇನೆಗೆ ಬೆಂಬಲವನ್ನ ಕೂಡ ನೀಡಬೇಕಾಗತ್ತೆ. ಭಾರತೀಯ ಸೇನೆಯನ್ನ ಅಭಿನಂದಿಸಬೇಕಾಗತ್ತೆ. ಈ ಕುರಿತಂತೆ ಈಗಾಗಲೇ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಪಾಕಿಸ್ತಾನದ ಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆ. ಇದರ ನಡುವೆ ಪೆಟ್ರೋಲ್ ಬಂಕ್ ಕೂಡ ಬಂದ್ ಮಾಡಿದೆ ಪಾಕ್. ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಕೂಡ ಮುಂದುವರೆದಿರುವಂಥದ್ದು. ರಾಜನಾಥ್ ಸಿಂಗ್ ಭೇಟಿಯಾದ ಸಿಡಿಎಸ್ ಅನಿಲ್ ಚೌಹಾಣ್. ರಕ್ಷಣಾ ಸಚಿವರಿಗೆ ಕಾರ್ಯಾಚರಣೆಯ ಬಗ್ಗೆ ಸಿಡಿಎಸ್ ಮಾಹಿತಿಯನ್ನ ಕೂಡ ನೀಡಿದೆ. ರಕ್ಷಣಾ ಸಚಿವರಿಗೆ ಪಾಕ್ ಡ್ರೋನ್ ದಾಳಿ ಯತ್ನದ ಬಗ್ಗೆ ಮಾಹಿತಿಯನ್ನ ನೀಡಿದೆ ಸಿಡಿಎಸ್. ರಾಜನಾಥ್ ಸಿಂಗ್ಗೆ ಮಾಹಿತಿಯನ್ನ ನೀಡಿ ಅನಿಲ್ ಚೌಹಾಣ್ ತೆರಳಿದ್ದಾರೆ. ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಈ ಒಂದು ಉದ್ವಿಗ್ನ ಪರಿಸ್ಥಿತಿ ಪಾಕ್ನಿಂದ ಎಲ್ಲೆಲ್ಲಿ ಡ್ರೋನ್ ದಾಳಿಯಾಯಿತು, ಎಲ್ಲೆಲ್ಲಿ ಕ್ಷಿಪಣಿಗಳ ದಾಳಿಯಾಯಿತು, ಎಲ್ಲೆಲ್ಲಿ ಶೆಲ್ಗಳ ದಾಳಿಯಾಯಿತು, ಆ ಶೆಲ್ಗಳನ್ನು ಪಾಕಿಸ್ತಾನದ ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ಯಾವ ರೀತಿ ನಮ್ಮ ಭಾರತೀಯ ಸೇನಾಪಡೆ ಹೊಡೆದುರುಳಿಸಿದೆ, ಇದರ ಒಂದು ಸಂಪೂರ್ಣವಾದಂತಹ ಕ್ಷಣದ ಮಾಹಿತಿಯನ್ನ
ಹಂಚಿಕೊಳ್ತಾ ಇದ್ರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆ. ಇನ್ನ ಈ ಕುರಿತಂತೆ ಭೇಟಿಯನ್ನ ಕೂಡ ಮಾಡಿದ್ರು. ರಕ್ಷಣಾ ಸಚಿವರಿಗೆ ಕಾರ್ಯಾಚರಣೆಯ ಬಗ್ಗೆ ಸಿಡಿಎಸ್ ಮಾಹಿತಿಯನ್ನ ಕೂಡ ನೀಡಲಾಗಿರುವಂಥದ್ದು. ಇದರ ಜೊತೆಗೆ ಸಿಡಿಎಸ್ ಜೊತೆಗೆ 3 ಸೇನೆಯ ಮುಖ್ಯಸ್ಥರೊಂದಿಗೂ ಕೂಡ ಒಂದು ಸಭೆಯನ್ನ ಕೂಡ ನಡೆಸಲಾಗಿತ್ತು. ಆ ಒಂದು ಸಭೆಯಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪಡೆದುಕೊಂಡ್ರು. ಆ ನಂತರ ಮೋದಿ ಅವರಿಗೂ ಕೂಡ ಒಂದು ಕಂಪ್ಲೀಟ್ ಆದಂತಹ ಕ್ಷಣದ ಮಾಹಿತಿಯನ್ನ ಕೂಡ ರಾಜನಾಥ್ ಸಿಂಗ್ ಅವರು ನೀಡ್ತಾ ಇದ್ದಾರೆ. ಇದಾದ ಬಳಿಕ ಮೋದಿ ಅವರು ಕೂಡ ರಾಷ್ಟ್ರಪತಿ ಅವರಿಗೂ ಕೂಡ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಇನ್ನು ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ. ರಾಜ್ಯದ ಪೊಲೀಸರಿಗೂ ಕೂಡ ಹೆಚ್ಚುವರಿ ರಜೆಯನ್ನ ರದ್ದು ಮಾಡಿದೆ ಸರ್ಕಾರ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಹೆಚ್ಚುವರಿ ರಜೆ ಇರೋದಿಲ್ಲ ಎನ್ನುವಂತಹ ಸೂಚನೆಯನ್ನ ಕೂಡ ನೀಡಿದೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಈ ಕುರಿತಂತೆ ಪೊಲೀಸರಿಗೆ ರಜೆ ಇಲ್ಲ ಎನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭಾರತ ಮತ್ತು ಪಾಕ್ ನಡುವೆ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯದ ಪೊಲೀಸರಿಗೂ ಕೂಡ ಹೆಚ್ಚುವರಿ ರಜೆಯನ್ನ ಕೊಡೋಕೆ ಆಗಲ್ಲ ಎನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಇಲ್ಲ, ರಜೆ ಯಾರಿಗೂ ಕೊಡೋದಿಲ್ಲ. ಈ ಸಂದರ್ಭದಲ್ಲಿ ರಜೆಗಳನ್ನ ಘೋಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಅಥವಾ ರಜೆಗಳನ್ನ ಮಂಜೂರು ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಇನ್ನೂ ಕೂಡ ನಮಗೆ ಈ ಸೂಕ್ಷ್ಮದ ಸನ್ನಿವೇಶ ಇನ್ನು ಯಾವಾಗ ನಾರ್ಮಲ್ಸಿಗೆ ಬರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಅದನ್ನ ಕೇಂದ್ರ ಸರ್ಕಾರ ಹೇಳುತ್ತೆ, ಈಗ ನಾರ್ಮಲ್ ಆಗಿದೆ ಎಲ್ಲ ಸಿಚುವೇಶನ್ ಅಂತ. ಅಲ್ಲಿವರೆಗೂ ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ಇರಬೇಕು. ಎಲ್ಲ ಕಡೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಅದು ಸ್ವಲ್ಪ ಸಾಮಾನ್ಯವಾಗಿ ಯುದ್ಧದ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹಿಂದಿನ ಅನುಭವ ಏನು ಅಂತ ಹೇಳಿದ್ರೆ ಕೋಸ್ಟಲ್ ಏರಿಯಾಸ್ ಅಲ್ಲಿ ತುಂಬಾ ಟೈಟ್ ಆಗಿರ್ಬೇಕು ಅಂತ ಹೇಳಿ. ಅದರಲ್ಲೂ ಕೂಡ ನಮ್ಮಲ್ಲಿ ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡದಲ್ಲಿ, ಆಮೇಲೆ ಉತ್ತರ ಕನ್ನಡದಲ್ಲಿ ಎಲ್ಲಿ ಕೋಸ್ಟಲ್ ಲೈನ್ ಬರುತ್ತೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ. ಇಲ್ಲ, ರಜೆ ಯಾರಿಗೂ ಕೊಡೋದಿಲ್ಲ ಈ ಸಂದರ್ಭ. ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ನೀಡಲು ಬಹಳ ಸಮರ್ಥವಾಗಿದೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ನಮ್ಮ 3 ಸೇನಾಪಡೆಗಳು ಯುದ್ಧಕ್ಕೆ ಸಿದ್ಧವಾಗಿವೆ. ಈ ವಿಶ್ವಾಸ ಇಡೀ ದೇಶದ ಜನರಿಗೆ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಯುದ್ಧದ ವೇಳೆ ನಾವು ನಮ್ಮ ಏಕತೆಯನ್ನ ಪ್ರದರ್ಶನ ಮಾಡಿದ್ದೇವೆ. ಕರ್ನಾಟಕದಲ್ಲಿಯೂ ಸಹ ನಾವು ಬೆಂಬಲವನ್ನ ನೀಡ್ತಾ ಇದ್ದೇವೆ. ಸೈನಿಕರಿಗೆ ಬೆಂಬಲಿಸಲು ತಿರಂಗ ಯಾತ್ರೆಯನ್ನ ಕೂಡ ಮಾಡಿದ್ದೇವೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ನಿನ್ನೆಯೂ ಕೂಡ ನೋಡೋದಾದ್ರೆ ಸೈನಿಕರಿಗೆ ಬೆಂಬಲವನ್ನ ನೀಡೋದಾಗಿ ಒಂದು ತಿರಂಗ ಯಾತ್ರೆಯನ್ನ ಕೂಡ ಮಾಡಲಾಯಿತು. ಈ ಕುರಿತಂತೆ ಡಿಕೆ ಶಿವಕುಮಾರ್ ಅವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. In viewing a fitting in the flight, your entire country has confidence that our soldiers, our army, all of them, Air Force, Navy, everything is being get ready. So the entire country, we are supporting the central government for their action. So we have shown our unity, even in Karnataka also. We have been supporting all of them. I think we have done this Tiranga Yatra also, supporting them. They will definitely respect and they will be honored and they will save the country's image. In viewing a fitting in the flag.